ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದಿಂದ ನಗರದಲ್ಲಿ ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಕೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದ ವತಿಯಿಂದ ನಗರದ ಮಿನಿ ವಿಧಾನಸೌಧಕ್ಕೆ ತೆರಳಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ರವಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ರಾಜಣ್ಣ ಹುಡುಗಿಕಾರ್, ಕಾರ್ಯದರ್ಶಿ ಲಕ್ಷ್ಮಣ್ ಸಿಂಗ್, ಕೋಶಾಧ್ಯಕ್ಷ ಶಾಮರಾವ್ ಭೈಗೊಂಡ್, ಸದಸ್ಯರಾದ ಶಶಿಧರ್ ಮಾಲಿ ಪಾಟೀಲ್, ಬಜರಂಗ ಹುಪ್ಪಳೆ, ಮಡೆಪ್ಪ ಕುಂಬಾರ್, ವಿಠ್ಠಲ್ ರಾವ್, ಶಿವರಾಜ್ ಸಿಂಧನ್ಕೇರ, ದಿಗಂಬರ್ ರಾವ್, ಫಕ್ರೋದಿನ್, ಶರಣಪ್ಪ ದಂಡೆ ಹಾಗೂ ಡಿ.ಬಿ. ಜಾಧವ್ ಸೇರಿದಂತೆ ಸಂಘದ ಇತರೆ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ಸಂದರ್ಭದಲ್ಲಿ ಶಾಮರಾವ್ ಭೈಗೊಂಡ್ ಅವರು ಸಮಸ್ಯೆಗಳ ಕುರಿತು ಮಾತನಾಡಿದರು. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಏನು ಮಾತಾಡ್ರಿ ಸರ್ ಮಾತಾಡ 25/3/2025 ಲೋಕಸಭೆಯಲ್ಲಿ ಮಂಡಿಸಿದಂಥ ಫೈನಾನ್ಸ್ ಮಿನಿಸ್ಟ್ರು ಈ ಮುಂದೆ ನಿವೃತ್ತಿಯಾದಂಥ ನೌಕರರಿಗೆ ಯಾವುದೇ ತರಹದ ತುಟ್ಟಿ ಭತ್ಯೆ ಇಲ್ಲ ಹಾಗೂ ವೇತನ ಪರಿಷ್ಕರಣೆ ಆದ ಕಾಲಕ್ಕೆ ಪರಿಷ್ಕರಣೆ ಆದಂಥ ವೇತನ ಪರಿಷ್ಕರಣೆ ಕೂಡ ನೀಡುವುದಿಲ್ಲ ಅನ್ನುವಂಥ ಒಂದು ಮಸೂದೆಯನ್ನು ಮಂಡಿಸಿರುತ್ತಾರೆ. ಆ ಮಸೂದೆಯ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಈ ಹಿಂದೆ ಕೊಡ್ತಕ್ಕಂಥ ಎಲ್ಲ ಸೌಲಭ್ಯಗಳು ಮುಂದೆ ನಿವೃತ್ತಿ ಆಗ್ತಕ್ಕಂಥ ಬಾಂಧವರಿಗೆ ಸಿಗಬೇಕಂತ ಈ ಒಂದು ಮೆಮೊರಂಡಮನ್ನು ಮಾನ್ಯ ತಹಸೀಲ್ದಾರ್ ಮೂಲಕ ಕಳಿಸ್ಬೇಕಂತ ಮನವಿಯನ್ನು ಕೊಡ್ತಾ ಇದ್ದೇವೆ.